ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ರಿ. ಇನ್ನೂ ಹೆಲ್ದಿ ಮಾಡಬೇಕಂದ್ರೆ ನೀವು ಮಲ್ಟಿಗ್ರೇನ್ ಆಟ ಅನ್ನೋದ್ರು ತೊಗೋರಿ. 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ, ಲೈಟಾಗಿ ಕ್ರಿಸ್ಪಿ ಆಗ್ತಾವೆ. ಇಲ್ಲ ನಮಗೆ ಜಾಸ್ತಿ ಕ್ರಿಸ್ಪಿ ಇಷ್ಟ ಅಂದ್ರೆ ನೀವು ಇಲ್ಲಿ 2 ಸ್ಪೂನ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕ್ರಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲ, ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಐತಂದ್ರೆ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ. ಇಲ್ಲ ನಿಮ್ಮ ಕಡೆ ಕಡಲೆಬೇಳೆ ಹಿಟ್ಟು ಇಲ್ಲ ಅಂದ್ರೆ ನೀವು ಬರೀ ಏನು ಮಾಡಿರಿ, ರವೆ ಮತ್ತು ಗೋಧಿ ಹಿಟ್ಟನ್ನು ಅಷ್ಟೇ ಹಾಕೋರಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ, ಚಪಾತಿಗೆ ಡೈಲಿ ಯಾವ ರೀತಿ ಕಲಿಸ್ತಿರಲ್ಲ ಅದಕ್ಕಿಂತ ಒಂದು ಚೂರು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಈ ಹಿಟ್ಟನ್ನು ಯಾಕೆ ಗಟ್ಟಿಯಾಗಿನೇ ಕಲಿಸ್ಬೇಕಂತ ಹೇಳಿ ನಾನು ನಿಮಗೆ ಆಮೇಲೆ ಹೇಳ್ತೀನಿ ನೋಡಿರಿ. ನೋಡಿ, ಸ್ವಲ್ಪ ಚಪಾತಿಗಿಂತ ಚೂರು ಗಟ್ಟಿ ಕಲಿಸ್ಕೋಬೇಕ್ರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ ನೋಡಿ. ಇದಕ್ಕೊಂದು ಎಣ್ಣೆಯನ್ನು ಹಚ್ಚಿದ್ದೀನಿ ರೀ. ಈಗ ಮುಚ್ಚಿ ಒಂದು 10 ನಿಮಿಷ ಇದನ್ನು ಅನ್ಕತಕ ಹಿಟ್ಟು ನೆನಿಲಿರಿ, ಸೈಡಿಗೆ ಇಡ್ತೀನಿ. ಈ ಕಡಾಯಿಗೆ ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕುತ್ತಾ ಇದ್ದೀನಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ, ಅರ್ಧ ಸ್ಪೂನ್ ಆಗಷ್ಟೇ ಸೊಂಪನ್ನು ಹಾಕ್ತಾ ಇದ್ದೀನಿ. ಸೊಂಪು ಹಾಕ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. 2 ಸಣ್ಣ ಮೀಡಿಯಮ್ ಸೈಜದ್ದು ಈರುಳ್ಳಿಯನ್ನು ಉದ್ದುದಾಗಿ ತೆಳವಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು. ಹೈ ಫ್ಲೇಮ್ದಲ್ಲಿ ಇಟ್ಟನೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ, ಸಾಫ್ಟ್ ಆದರೆ ಸಾಕ್ರಿ. ಇಲ್ಲಿ ಇದಕ್ಕೆ ನಾನಿಲ್ಲಿ 5 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಶುಂಠಿಯನ್ನು ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ. ಕುಟ್ಟು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ 1 ಸ್ಪೂನ್ ಆಗಷ್ಟು ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದು ಹಾಕ್ರಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಇಲ್ಲ ಮಕ್ಕಳಿಗೆ ಮಾಡ್ತೀವಂದ್ರೆ ನೀವು ಹಸಿ ಮೆಣಸಿನ್ಕಾಯಿನ ಏನು ಮಾಡ್ಬೋದು, ಸ್ಕಿಪ್ನು ಮಾಡ್ಬೋದು ನೋಡ್ರಿ. ನೋಡಿ, ಆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಬಿಟ್ಟು ತೊಗೊಂಡಿನಿ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. ನಾನಿಲ್ಲಿ 2 ಬಟ್ಲಾಗಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಬೇಜನ್ನು ಹಾಕ್ತಾ ಇದ್ದೀನಿ. ನೀವು ಇದನ್ನು ಉದ್ದುದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು. 2 ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅದನ್ನು ಹಾಕೋಬೋದು. ಬೀನ್ಸು ಹಾಕೋಬೋದು, ಬೀಟ್ರೂಟನ್ನು ನೀವು ಏನು ಮಾಡ್ಬೋದು, ತುರಿದ್ಬಿಟ್ಟು ಹಾಕೋಬೋದು. ನಾನಿಲ್ಲಿ ನೋಡಿ 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಇಲ್ಲ ನಿಮಗೆ ಪನ್ನೀರ್ ಇಷ್ಟ ಅಂದರೆ ನೀವೇನು ಮಾಡ್ಬೋದು, ಪನ್ನೀರನ್ನು ಸಣ್ಣದಾಗಿ ಕಟ್ ಅಥವಾ ತುರಿದ್ಬಿಟ್ಟು ಹಾಕೋಬೋದು ನೋಡಿರಿ. ಈಗೆಲ್ಲ ಏನು ಮಾಡ್ಕೋತೀನಿ, ಆ ಈರುಳ್ಳಿ ಜೊತೆ ಏನು ಮಾಡ್ತೀನಿ, ಎಣ್ಣೆ ಈರುಳ್ಳಿ ಜೊತೆ ನೀಟಾಗಿ ಹಾಕಿರುವ ಎಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಉಪ್ಪು ಹಾಕೊಂಡ್ಬಿಡ್ತೀನಿ ರೀ. ಉಪ್ಪು ಹಾಕೋದ್ರಿಂದ ಏನಾಗ್ತದೆ, ತರಕಾರಿ ಬೇಗನೆ ಸಾಫ್ಟ್ ಆಗಿಬಿಡ್ತಾವೆ ನೋಡಿ. ನೋಡಿ, ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅಲ್ಲ ನೀವು ಆ ವೆಜಿಟೇಬಲ್ಸ್ ಹಾಕೋರಿ ನೋಡಿ. ಈಗ ಉಪ್ಪು ಹಾಕ್ಕೊಂಡು ಇದನ್ನು ಏನು ಮಾಡ್ಕೊತಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಏನಾಗ್ತದೆ, ಉಪ್ಪು ಹಾಕೋದ್ರಿಂದ ನೀರು ಬಿಟ್ಟು ಬೇಗನೆ ಏನಾಗ್ತವೆ, ತರಕಾರಿಗಳೆಲ್ಲ ಸಾಫ್ಟ್ ಆಗ್ತಾವ್ರಿ. ನೋಡಿ ನೀಟಾಗಿ ಮಿಕ್ಸ್ ಆಗ್ಯದ. ಈಗ ಮುಚ್ಚಿ ಇದನ್ನ ಏನು ಮಾಡ್ತಾ ಇದ್ದೀನಿ, ಲೋ ಫ್ಲೇಮ್ದಲ್ಲಿಟ್ಟನೆ 2 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ ಸ್ವಲ್ಪ ಲೈಟಾಗಿ ಸಾಫ್ಟ್ ಆದರೆ ಸಾಕ್ರಿ, ಅಷ್ಟೇ. ನೋಡಿ ಎಲ್ಲ ತರಕಾರಿ ಏನಾಗಿದೆ, ಸಾಫ್ಟ್ ಆಗ್ಯಾವ್ರಿ. ಈಗ ಏನು ಮಾಡ್ತೀನಿ, ಇದಕ್ಕೆ ಉಳಿದಿರುವ ಸಾಮಗ್ರಿ ಅಥವಾ ಮಸಾಲೆಗಳನ್ನ ಎಲ್ಲ ಹಾಕ್ತಾ ಇದ್ದೀನಿ ನೋಡಿರಿ. ಇದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರನ ನೀವು ನೋಡ್ಬಿಟ್ಟು ಹಾಕೋರಿ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು. ಇದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ನೋಡಿ ಟೇಸ್ಟ್ ಚೆನ್ನಾಗಿ ಬರ್ತದೆ, ಮಕ್ಕಳಿಗೆ ಇಷ್ಟ ಆಗ್ತದೆ ಅಂತ ಹೇಳಿ 1 ಸ್ಪೂನ್ ಆಗಷ್ಟೇ ನಾನಿಲ್ಲಿ ಪಾವ್ ಭಾಜಿ ಮಸಾಲನೂ ಹಾಕ್ತಾಯಿದ್ದೀನಿ. ಇಲ್ಲ ನೀವು ಬೇಡ ಅಂದ್ರೆ ಪಾವ್ ಭಾಜಿ ಮಸಾಲಾನ ಸ್ಕಿಪ್ ಮಾಡ್ಬೋದು. ಗರಂ ಮಸಾಲಾನ ಅಷ್ಟೇ ಹಾಕೋಬೋದು, ಅಥವಾ ಗರಂ ಮಸಾಲಾನ ಬಿಟ್ಟು ಪಾವ್ ಭಾಜಿ ಮಸಾಲಾನ ಅಷ್ಟನ್ನು ಹಾಕೋಬೋದು ನೋಡಿ. ನಾನು 2 ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ, ಮಕ್ಕಳಿಗೂ ಪಾವ್ ಭಾಜಿ ಮಸಾಲದಿಂದ ಇಷ್ಟ ಆಗ್ತದೆ ಅಂತ ಹೇಳಿ. ನೋಡಿ ಮಸಾಲೆ ಹಾಕಿದ್ಮೇಲೆ ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೊಂಡಿನಿ. ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿಟ್ಟರೆ ಏನಾಗ್ತದೆ, ಮಸಾಲೆ ಏನಾಗ್ತದೆ ಬೇಗನೆ ಸೀದೋಗಿ ಟೇಸ್ಟಾಗಿ ಕೈ ಬರ್ತದೆ ರೀ. ಇಲ್ಲಿ ಬೈಂಡಿಂಗ್ ಸಲುವಾಗಿ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇದಕ್ಕೆ 1 ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ರಿ, ಇಲ್ಲದ್ರೆ ಬರೀ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಹಾಕಿರೋ ನಡೀತದೆ ನೋಡಿರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಆ ಕಡಲೆಬೇಳೆ ಹಿಟ್ಟನ್ನು ಅದ್ರ ಜೊತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ರೀ. ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಬೇಯಬೇಕು ನೋಡಿರಿ. ಅಂದ್ರೆ ಆ ಕಡಲೆಬೇಳೆ ಹಿಟ್ಟಿಂದ ಹಸಿ ವಾಸನೆನೂ ಹೋಗಬೇಕು ಆ ರೀತಿ. ಇಲ್ಲ ಅಂದ್ರೆ ನೀವು ಬೇಗನೆ ಆಗಬೇಕಂದ್ರೆ ಆ ಕಡಲೆಬೇಳೆ ಹಿಟ್ಟನ್ನು ಸ್ವಲ್ಪ ಹುರಿದು ಅಥವಾ ಬೆಚ್ಚಗೆ ಮಾಡಿ ಹಾಕಿರಿ, ನಡೀತದೆ ನೋಡಿ. ಅದನ್ನೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ಕಡಲೆಬೇಳೆ ಹಿಟ್ಟು ಹಾಕಿದ್ಮೇಲೆ ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟು 2 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ ಎಲ್ಲನೂ ಚೆನ್ನಾಗಿ ಬೇಯ್ದದ, ಸ್ಟಫಿಂಗ ರೆಡಿ ಆಗ್ಯದ. ನಾನು ಇಲ್ಲಿ ಆಮ್ಚೂರ್ ಪೌಡ್ರನ್ನ ಮರ್ತಿದ್ದೆ ರೀ. ಅದಕ್ಕೆ ಅರ್ಧ ಸ್ಪೂನ್ ಆಗಷ್ಟೇ ಆಮ್ಚೂರ್ ಪೌಡ್ರನ್ನ ಅಥವಾ ಡ್ರೈ ಮ್ಯಾಂಗೋ ಪೌಡ್ರನ್ನ ಹಾಕಿದ್ದೀನಿ. ನೀವು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲನೂ ಹಾಕೋಬೋದು. ಈಗ ನೋಡಿರಿ ಸ್ಟಫಿಂಗ್ ರೆಡಿ ಆಗಿದೆ. ನೀವು ಇದೇ ರೀತಿ ಸ್ಟಫಿಂಗ್ ಮಾಡ್ಕೋಬೇಕಂತೇನಿಲ್ಲ, ಆಲೂಗಡ್ಡೆ ಪನ್ನೀರ್ ಸ್ಟಫಿಂಗನ್ನು ಆದ್ರೂ ಮಾಡ್ಕೋಬೋದು. ಇದು ಕಂಪ್ಲೀಟಾಗಿ ಆರಲಿ ರೀ. ಈಗ 10 ನಿಮಿಷ ಆಗಿದ್ರೆ ಹಿಟ್ಟನ್ನು ಚೆಂದಂಗೆ ನೆಂದ ನೋಡಿರಿ. ಆದ್ರೆ ಚಪಾತಿಗಿಂತ ಸ್ವಲ್ಪ ಗಟ್ಟಿನೇ ಏನು ಮಾಡೀನಿ, ಕಲಿಸ್ಬಿಟ್ಟು ತೊಗೊಂಡಿನಿ ನೋಡಿರಿ. ನೋಡಿ ಚೆಂದಂಗೆ ನೆಂದದ್ರಿ. ಈಗ ಇದನ್ನು ಏನು ಮಾಡ್ತಾಯಿದ್ದೀನಿ ನೋಡಿ.
ಇದೇ ರೀತಿನೇ ಇರಬೇಕ್ರಿ. ಸ್ವಲ್ಪ ಒಮ್ಮೆಲೆ ನೀರನ್ನು ಹಾಕೋಬೇಡ್ರಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟನೆ ಹಿಟ್ಟನ್ನು ಕಲಿಸ್ಬಿಟ್ಟು ತಗೋರಿ. ಈಗ ಪುರಿದಷ್ಟೇ ನೋಡಿ, ಪುರಿಗೆ ನಾನು ಎಷ್ಟು ಉಳ್ಳಿಯನ್ನು ತೊಗೋತೀನಲ್ಲ ಅಷ್ಟಷ್ಟೇ ಉಳ್ಳಿಗಳನ್ನ ಮಾಡ್ಕೋತೀನಿ ನೋಡಿರಿ. ನೋಡಿ ತುಂಬ ಸಣ್ಣನೂ ಮಾಡ್ಕೋಬೇಡ್ರಿ, ತುಂಬ ದೊಡ್ಡ ಸೈಜನ್ನು ಬೇಡಬೇಡಿ. ನೀವು ಮನೆಯಲ್ಲಿ ಪುರಿಗೆ ನಾನು ಈ ರೀತಿ ಇಷ್ಟೇ ಉಳ್ಳಿಗಳನ್ನ ತೊಗೋತೀನಿ, ಅಷ್ಟನ್ನೇ ತೊಗೊಂಡಿದ್ದೀನಿ ನೋಡಿ. ಈಗ ಒಂದು 3 ಉಳ್ಳಿಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ತುಂಬ ತೆಳುವೂ ಲಟ್ಟಿಸ್ಬಾರ್ದು, ತುಂಬ ದಪ್ಪನೂ ಲಟ್ಟಿಸ್ಬಾರ್ದು, ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋಬೇಕು ನೋಡಿರಿ. ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಚಿಬಿಟ್ಟು ಲಟ್ಟಿಸ್ಬಿಟ್ಟು ತೊಗೊಂಡ್ರಿ ನೋಡಿ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ. ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ದೋಸೆ ಸುಮಾರು ಸಲ ಮಾಡ್ಕೊಂಡಿರ್ತೀವಿ. ಈ ರೀತಿ ಡಿಫ್ರೆಂಟಾಗಿಯೇ ನೀವು ಇದನ್ನು ಸ್ನ್ಯಾಕ್ಸಿಗಂತೂ ಮಾಡ್ಕೋಬೋದು, ಬ್ರೇಕ್ಫಾಸ್ಟಿಗಂತೂ ಮಾಡ್ಕೋಬೋದು ನೋಡಿರಿ. ನೋಡಿ ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಪುರಿ ಸೈಜದಷ್ಟೇ ಲಟ್ಟಿಸ್ಬಿಟ್ಟು ತೊಗೊಂಡಿನಿ ನೋಡಿ. ನಾನು ಒಮ್ಮೆಲೆ ಎಲ್ಲನೂ ಲಟ್ಟಿಸ್ಬಿಟ್ಟು ತೊಗೋತೀನಿ. ನಿಮಗೆ 2 ಮಾತ್ರ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಬಿಟ್ಟು ಲಟ್ಟಿಸ್ಬಿಟ್ಟು ತೊಗೋರಿ ನೋಡಿರಿ. ನೋಡಿ 2 ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಆಲ್ರೆಡಿ ಅದು ಸ್ಟಫಿಂಗೂ ಆರಿತ್ರಿ, ಅದನ್ನು ಏನು ಮಾಡ್ಕೊಂಡಿದ್ದೀನಿ, ನಾನು ಬೇರೆ ಪಾತ್ರೆ ಒಳಗೆ ಹಾಕಿಬಿಟ್ಟು ತೊಗೊಂಡಿನಿ ನೋಡಿರಿ. ನೋಡಿ 2 ಲಟ್ಟಿಸ್ಬಿಟ್ಟಿದ್ದೀನಿ. ಈಗ ಇದಕ್ಕೆ ಸ್ಟಫಿಂಗ್ ಅಂತ ತೊಗೊಂಡು ನೋಡಿರಿ. ಆ ಎಲೆ ಅದು ಎಷ್ಟು ಹಿಡಿಸ್ತದಲ್ಲ ಅದ್ರ ತಕ್ಕಂಗೆ ನೋಡಿ ಸ್ಟಫಿಂಗನ್ನು ಹಾಕೋರಿ. ತುಂಬ ಕಡಿಮೆನೂ ಹಾಕೋಬೇಡ್ರಿ, ಜಾಸ್ತಿನೂ ಹಾಕೋಬೇಡ್ರಿ, ಆ ರೀತಿ ನೋಡಿ. ಆ ಕಡಲೆ ಬೇಳೆ ಹಿಟ್ಟದಿಂದ ಬೈಂಡಿಂಗ್ ಚೆನ್ನಾಗಿ ಬರ್ತದೆ ನೋಡಿ. ತುಂಬ ಹೆಲ್ದಿ ಅದ. ಯಾವ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ, ಈ ರೀತಿ ಮಾಡಿಕೊಡ್ರಿ. ಪದೇ ಪದೇ ಮಾಡ್ತೀರಾ ಖಂಡಿತನೂ, ಅಷ್ಟು ಎಲ್ಲರಿಗೂ ಇಷ್ಟ ಆಗ್ತದೆ ನೋಡಿರಿ. ನೋಡಿ ಮಕ್ಕಳಂತೂ ಬೇಡಿ ತಿಂತಾರೆ ಇದು ನೋಡಿ. ಈ ರೀತಿ ಮಾಡ್ಬೇಕು ನೋಡಿರಿ. ನೀವು ಮೋದಕ ಯಾವ ರೀತಿ ಮಾಡ್ಕೋತಿರ್ತೀವಲ್ಲ ಆ ರೀತಿ ಏನು ಮಾಡಬೇಕು, ಅದನ್ನು ಪ್ಯಾಕ್ ಮಾಡ್ಕೋಬೇಕು ನೋಡಿರಿ. ಮಾಡಿಬಿಟ್ಟು ಕೈಯಿಂದನೇ ಇಷ್ಟೇ ನೋಡಿರಿ, ಯಾವುದೂ ಲಟ್ಸೋದು ಬೇಡ. ತುಂಬ ಸಿಂಪಲ್ ಅದ, ತುಂಬ ಈಸಿ ಅದ. ಈ ರೀತಿ ಮಾಡ್ಕೊಂಡ್ರೆ ಆಯ್ತು. ನಾನು ನಿಮಗೆ ಇನ್ನೊಂದನ್ನು ಮಾಡಿಬಿಟ್ಟು ತೋರಿಸ್ತೇನೆ ನೋಡಿರಿ. ನೋಡಿ ನಿಮಗೆ ಇನ್ನೂ ಹೆಲ್ದಿ ಬೇಕಂದರೆ ಇದ್ರೊಳಗೆ ಪನ್ನೀರನ್ನಾದ್ರೂ ತುರಿದ್ಬಿಟ್ಟು ಹಾಕ್ರಿ, ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿರಿ. ನೋಡಿ ಈ ರೀತಿ ಹಾಕಿಬಿಟ್ಟು ಈ ಮೋದಕದು ಮಾಡ್ಕೋತಿರ್ತೀವಲ್ಲ ಅದೇ ರೀತಿಯೇ ಮಾಡ್ಕೊಂಡ್ಬಿಟ್ಟು ಕೈಯಿಂದ ನೋಡಿ ಅದೆಲ್ಲ ನೀಟಾಗಿ ಒಳಗಡೆ ಏನು ನೋಡಿರಿ ಈ ರೀತಿ ಮಾಡಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಅಲ್ಲೇ ಮಡಿಸಿ ಈ ರೀತಿ ನೋಡಿರಿ ಅಂಗೈಯಿಂದ ಚೆನ್ನಾಗಿ ಒತ್ತಿ ದೊಡ್ಡ ಮಾಡ್ರಿ ಅಂದರೆ ನಿಮಗೆ ಏನಾಗ್ತೈತಿ, ಆ ಹಾಕಿರೋ ಸ್ಟಫಿಂಗೂ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗ್ತೈತೆ ನೋಡಿರಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀವು ಬೇಯಿಸ್ಬಿಟ್ಟು ತಿನ್ಬೋದು. ಒಟ್ಟ ಎಣ್ಣೆನೇ ಬೇಡ ಅಂದ್ರೆ ನೀವು ಇದನ್ನು ಸ್ಟೀಮ್ ಮಾಡಿಬಿಟ್ಟು ತಿನ್ಬೋದು ನೋಡಿ. ನಾನು ಒಂದು 5 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿಬಿಟ್ಟು ಶಾಲೋ ಫ್ರೈನ ಮಾಡ್ತಾಯಿದ್ದೀನಿ, ಇಲ್ಲ ಡೀಪ್ ಫ್ರೈ ಮಾಡೂ ತಿನ್ಬೋದು ನೋಡಿ. ನಾನು ಒಂದು 5 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಶಾಲೋ ಫ್ರೈಯನ್ನು ಮಾಡ್ತಾಯಿದ್ದೀನಿ. ಒಮ್ಮೆಲೆ ಒಂದು 4 ರೆಡಿ ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇನ್ನೊಂದನ್ನು ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲ ನಮಗೆ ಎಣ್ಣೆ ಬೇಡ, ಸ್ವಲ್ಪ ನಡೀತದಂದ್ರೆ 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿಬಿಟ್ಟು ಲೋ ಫ್ಲೇಮ್ದಲ್ಲಿಟ್ಟನೆ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಬಿಡ್ತೀನಿ ರೀ. ಎಣ್ಣೆನೇ ಬೇಡ, 0 ಆಯಿಲ್ ಅಂತಂದ್ರೆ ನೀವು ಸ್ಟೀಮ್ ಮಾಡಿಬಿಟ್ಟು ತಿನ್ಬೋದು, ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲ ನಮಗೆ ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈ. ಇಷ್ಟು ದೊಡ್ಡ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ನೀವು ಸಣ್ಣ ಉಳ್ಳಿ ಮಾಡಿಕೊಂಡು ಸ್ವಲ್ಪ ಸ್ಟಫಿಂಗ್ ಹಾಕ್ಕೊಂಡು ಚಿಕ್ಕದಾಗಿನೂ ಮಾಡ್ಕೊಬೋದು ನೋಡಿರಿ. ಆದಷ್ಟು ಲೋ ಫ್ಲೇಮ್ದಲ್ಲಿಟ್ಟನೆ ಶಾಲೋ ಫ್ರೈ ಮಾಡಿಬಿಟ್ಟು ತಗೋರಿ. 2 ಸೈಡನ್ನು ಚೆನ್ನಾಗಿ ಏನು ಮಾಡಿರಿ ಲೋ ಫ್ಲೇಮ್ದಲ್ಲಿಟ್ಟು ಮಾಡೋದ್ರಿಂದ ಕ್ರಿಸ್ಪಿನೂ ಆಗ್ತಾವೆ ನೋಡಿರಿ. ಮತ್ತು ನೋಡಿರಿ ಆ ದಂಡಿ ಏನು ಉಳಿದಿರ್ತದಲ್ಲ ಅಲ್ಲಿನೂ ಏನು ಮಾಡಿರಿ ನೀವು ನೀಟಾಗಿ ಶಾಲೋ ಫ್ರೈ ಮಾಡಿಬಿಟ್ಟು ತಗೋರಿ ನೋಡಿರಿ. ಯಾವುದೇ ರೀತಿ ಎಲ್ಲೂ ಹಸಿ ಉಳಿಬಾರ್ದು ನೋಡಿ. ನೀವು ಯಾಕೆ ಹಿಟ್ಟನ್ನು ಗಟ್ಟಿ ಕಲಿಸ್ಬೇಕಂದ್ರೆ ಗಟ್ಟಿ ಕಲಿಸ್ರೆ ಏನಾಗ್ತದೆ ರೀ, ಕ್ರಿಸ್ಪಿ ಆಗ್ತಾವೆ ರೀ. ಮತ್ತು ಹಿಟ್ಟನ್ನು ಮೆತ್ತ ಕಲಿಸ್ರೆ ಏನಾಗ್ತಾವೆ, ಎಣ್ಣೆ ಹಿಡಿತಾವೆ. ನೀವು ಗಟ್ಟಿ ಕಲಿಸ್ರೆ ಎಣ್ಣೆನೂ ಹಿಡಿಯೋದಿಲ್ಲ ನೋಡಿರಿ. ಸೈಡ್ದಿಂದನೂ ಏನು ಮಾಡಿರಿ ನೀಟಾಗಿ ಶಾಲೋ ಫ್ರೈ ಮಾಡಿಬಿಟ್ಟು ತಗೋರಿ. ತುಂಬ ಎಣ್ಣೆ ಹತ್ತಲ್ಲ ನೋಡಿರಿ. ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ನಾನು ಎಲ್ಲನೂ ಏನು ಮಾಡ್ಕೊಂಡು ಆ ಸೈಡ್ದಿಂದನೂ ಚೆನ್ನಾಗಿ ಏನು ಮಾಡಿದ್ದೀನಿ ಶಾಲೋ ಫ್ರೈ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ತುಂಬ ಸಿಂಪಲ್ ಆದ್ರಿ, ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿರಿ. ನೋಡಿ ನಾನು ನಿಮಗೆ ಈಗ ಒಂದು ಸ್ವಲ್ಪ ಆರ್ಲಿರಿ, ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೀವು ಇದನ್ನು ಬಿಸಿ ಹಾಗೇನೂ ತಿನ್ಬೋದು ನೋಡಿ. ಅದಂತೂ ತುಂಬಾ ಬಿಸಿ ಅದು ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ. ಇಲ್ಲ ನಮಗೆ ಇದಕ್ಕಿಂತನೂ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ನೀವು ಏನು ಮಾಡಿರಿ ಹಿಟ್ಟಿನಲ್ಲಿ 2 ಸ್ಪೂನ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕಿಬಿಟ್ಟು ಕಲಿಸ್ರಿ ನೋಡಿರಿ. ತುಂಬ ಬಿಸಿ ಅದ್ರಿ ಇದು ನೋಡಿ. ಸ್ಟಫಿಂಗು ನೋಡಿರಿ ಎಷ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಆ ರೀತಿ ಕೈಯಿಂದ ನೀವು ನೀಟಾಗಿ ಪ್ರೆಸ್ ಮಾಡಿ ದೊಡ್ಡ ಮಾಡ್ರೆ ಮುಗೀತು ರೀ ನೋಡಿ. ಎಷ್ಟು ಈಸಿ ಅದು, ತುಂಬ ಸಿಂಪಲ್ ಅದ್ರಿ ನೋಡಿ. ಯಾವ ಮಕ್ಕಳು ವೆಜಿಟೇಬಲ್ಸೇ ತಿನ್ನಲ್ಲ ಬೇಡ ತರಲ್ಲ ಅವರಂತೂ ಬೇಡ್ತಿದ್ದಾರೆ. ಇದ್ರ ಕ್ರಿಸ್ಪಿನೆಸ್ಸನ್ನು ನೋಡಿರಿ ತೋರಿಸ್ತೀನಿ ನೋಡಿ. ಆ ಕಡಲೆಬೇಳೆ ಹಿಡ್ದಿಂದ ಕ್ರಿಸ್ಪಿನೂ ಆಗ್ತದೆ, ಟೇಸ್ಟೂ ಚೆನ್ನಾಗಿ ಬರ್ತದೆ ನೋಡಿರಿ. ಇದ್ರ ಜೊತೆ ಏನೂ ಬೇಡ, ಬರೀ ಸಾಸ್ ಒಂದು ಇದ್ರೆ ಸಾಕು ನೋಡಿರಿ. ಅದು ಮಕ್ಕಳು ಸಾಸ್ ತಿಂತಾರೆ, ಇಲ್ಲ ದೊಡ್ಡವ್ರಿಗೆ ಸಾಸೂ ಬೇಡ ಅಂದರೆ ಬಿಸಿ ಹಾಗೇ ತಿನ್ಬೋದು. ತುಂಬ ಟೇಸ್ಟಿಯಾಗಿದೆ
ನೋಡಿ ನೀವೇನು ಮಾಡ್ತೀರಾ, ಸಮೋಸ, ಕಚೋರಿ, ಪಕೋಡ ಏನೇನೋ ಟ್ರೈ ಮಾಡಿರ್ತೀರಿ. ಈ ರೀತಿ ಹೆಲ್ದಿಯಾಗಿ ಗೋಧಿ ಹಿಟ್ಟಿನಿಂದ ನೀವು ಇದನ್ನ ವೆಜಿಟೇಬಲ್ಸ್ ಅಥವಾ ತರಕಾರಿ ಪಾಕೆಟ್ಸ್ ಅಂತಿರೋ ಅಥವಾ ಇದನ್ನು ಏನು ಗೋಧಿ ಹಿಟ್ಟಿನಿಂದ ಮಾಡಿರೋ ಪಫ್ ಅಂತಲೂ ಕರಿಬೋದು. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ. ಇದಕ್ಕೆ ನೀವೇನು ಹೆಸರಿಡ್ತೀರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.